ಶರಣಾರ್ಥಿಯನ್ನ ಸಮರ್ಪಣೆ ಮಾಡಿ ಅಪ್ಪ ಎಂಬ ಎರಡಕ್ಷರ ಭಗವಂತನಿಂದ ಪ್ರೇರಣೆಗೊಳಪಟ್ಟಂತ ಮಹಾ ಅಕ್ಷರ. ಎರಡಕ್ಷರದ ಮರ್ಮ. ದೇವರು ಎಲ್ಲಾ ಕಡೆ ಇರೋದಕ್ಕಾಗೋದಿಲ್ಲ ಅಂತೇಳಿ ತಾಯಿ ತಂದೆಯನ್ನ ಸೃಷ್ಟಿ ಮಾಡ್ದ. ಆದ್ರೆ ಮಕ್ಕಳಾದ ನಾವು ತಾಯಿ ತಂದೆಯರನ್ನ ಮರ್ತಿದ್ದೇವೆ. ಯಾರೋ ನನಗೆ ಹೀರೋ, ಯಾರೋ ನನಗೆ ಬಾಸು, ಯಾರೋ ನನಗೆ ಗುರುಗಳು ಅಂತ ಮಕ್ಕಳ ಮನಸ್ಸಲ್ಲಿದೆ. ಅಪ್ಪ ಮಾಡ್ತಕ್ಕಂಥ ಆ ಕೂಲಿ ಕೆಲಸವನ್ನ ಮಕ್ಕಳು ಒಂದ್ಸಾರಿ ನೋಡಿದ್ರೆ ಸಾಕು, ಕಣ್ಣಂಚಲ್ಲಿ ನೀರು ಬರುತ್ತೆ. ತನ್ನ ಮಗನಿಗೆ ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ ಅಪ್ಪ, ಶೋರೂಮ್ ಅಲ್ಲಿ ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ, ತಾನು ಬರಿಗಾಲಲ್ಲಿ ತಿರುಗಾಡ್ತಾನೆ. ಯಾಕೆ ಅಂದ್ರೆ ನನ್ನ ಮಗ ನಾಲ್ಕರಂತೆ ಸುಖವಾಗಿರ್ಲಿ ಅಂತೇಳಿ. ಆದ್ರೆ ಅಪ್ಪ ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ಬಿಟ್ಟು ಏನ್ ಮನೆಯಿಂದ ದುಡ್ಡು ತುಂಬಡಿಕೊಂಡಿದ್ದಾನ? ಇಲ್ಲ, ಕೂಲಿ ನಾಲಿ ಮಾಡಿ ಆ ನನ್ನಪ್ಪ ಕೆಸರೊಳಗಡೆ ಒದ್ದಾಡಿ ಸಿಮೆಂಟ್ ಮೂಟೆ ಹೊತ್ತು ಹಲವಾರು ಕೂಲಿ ಕೆಲಸಗಳನ್ನು ಮಾಡಿ ಆ ಅಪ್ಪ ತನ್ನ ಮಕ್ಕಳನ್ನ ಎಷ್ಟೊಂದು ಪ್ರೀತಿಯಿಂದ ಸಾಕ್ತಾನೆ ಅನ್ನೋದನ್ನ ನಾವ್ಯಾವತ್ತೂ ಮರಿಬಾರ್ದು. ನೋಡಿ, ಅಪ್ಪ ಇವತ್ತಿಲ್ಲ, ಅಪ್ಪ ಇರೋವರೆಗೆ ಅವ್ರ ಬೆಲೆ ನಮಗ್ ಗೊತ್ತಾಗೋದಿಲ್ಲ. ತಂದೆ ಹೋದ ಮೇಲೆ ಅವರ ಬೆಲೆ ನಮಗೇನು ಅಂತ ಅರ್ಥ ಆಗ್ತದೆ. ಅದಕ್ಕೆ ಅಪ್ಪನ ಮಾಡಿದ ಒಂಚೂರು ಅವರ ಶ್ರಮವನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳಾದ ನಾವು. ಅಪ್ಪ ಎಲ್ಲಿಂದ ದುಡ್ಡು ತರ್ತಾ ಇದ್ದಾನೆ? ಒಂದು ಹೊತ್ತು ನಮ್ಮನ್ನ ಹಸ್ಕೊಂಡು ಮಲಗೋಕ್ ಬಿಡೋದಿಲ್ಲ ಅಪ್ಪ, ತಾನು ಹಸ್ಕೊಂಡು ಮಲಗ್ತಾನೆ. ಯಾರಾದ್ರೂ ಅನ್ನ ಕೊಟ್ರೆ, ಯಾರಾದ್ರೂ ಒಳ್ಳೆ ಊಟ ಕೊಟ್ರೆ ಸೆರಗಲ್ಲಿ ಅಥವಾ ಟವಲಲ್ಲಿ ಗಂಟಾಕೊಂಡು ಬರ್ತಾನೆ ಅಪ್ಪ ಮನೆಗೆ, ನನ್ನ ಮಕ್ಕಳು ಕಾಯ್ತಾವೆ ತಾಡಿ ಅಂತೇಳಿ. ಅದಕ್ಕೆ ಅಪ್ಪನ ಬಿಟ್ಟು ಬೇರೆ ಯಾರು ನಿಮ್ಗೆ ಹೀರೋಗಳಾಗಬಾರ್ದು. ಜಗತ್ತಿನ ಹೀರೋಗಳನ್ನೆಲ್ಲ ಹುಡುಕಬನ್ನಿ, ನಿಮ್ಮ ತಂದೆ ಅಂತ ದೊಡ್ಡ ಹೀರೋ ಈ ಜಗತ್ತಲ್ಲಿ ಸಿಗೋದಿಲ್ಲ. ಎಷ್ಟೋ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಬನ್ನಿ, ನಿಮ್ಮ ತಾಯಿ ಅಂತ ದೇವತೆ ಈ ಜಗತ್ತಲ್ಲಿ ಸಿಗೋದಿಲ್ಲ. ಅಲ್ವೇನಪ್ಪ? ಯಾಕೆಂದ್ರೆ ತಾಯಿ ತಂದೆಯರು ಕಡೆಗಳಿನಲ್ಲಿ ಕಣ್ಣೀರು ಹಾಕಬಾರ್ದು. ನನ್ನ ಮಗ ಹಾಳಾಗೋದಾ, ನನ್ನ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನುವಂಥ ನೋವನ್ನ ಪಡಬಾರ್ದು ಮಕ್ಕಳು, ತಂದೆಗಳು. ಅದಕ್ಕಾಗಿ ಮಕ್ಕಳು ಇರುವಾಗಲೇ ಅವ್ರ ಕಡೆಗಳಿಗೆನಲ್ಲಿ ಒಂದು ತುತ್ತು ಅನ್ನ ಹಾಕಿ ಪ್ರೀತಿಯಿಂದ ಮಾತಾಡಿಸಿ, ವಾ ಅಪ್ಪ ಊಟ ಆಯ್ತಪ್ಪ, ಗುಳಿಗೆ ಬೇಕಪ್ಪ, ಮುಖ ತೊಳೆದ, ಸ್ನಾನ ಮಾಡ್ದ, ಅಪ್ಪ ನಾನಿದ್ದೀನಿ ಕಣಪ್ಪ, ನೀನು ಧೈರ್ಯವಾಗಿ ಮನೆ ತವಿರಪ್ಪ ಸಾಕು, ನೀನು 100 ವರ್ಷ ಸುಖವಾಗಿ ಬದುಕ್ತಾರೆ. ಅವರು 100 ವರ್ಷ ಸುಖವಾಗಿ ಬದುಕ್ತಾರೆ. ಅಪ್ಪನ ಎದುರುಗಡೆ ಮಕ್ಕಳು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಅಪ್ಪ ಅವನಿಗೆ ಹಿಡ್ಕೊಂಡು ಹೊಡೆದ್ರೆ ಯಾವ ತಂದೆ ತಾಯಿಗಳು ಸಹಿಸ್ಕೊಳ್ಳೋದಿಲ್ಲ, ಭಗವಂತನು ಕೂಡ ಸಹಿಸ್ಕೊಳ್ಳೋದಿಲ್ವಂತ. ಅದಕ್ಕಾಗಿ ತಂದೆ ತಾಯಿ ಹೋದ್ಮೇಲೆ ಕಣ್ಣೀರು ಹಾಕೋದಕ್ಕಿಂತ ತಂದೆ ತಾಯಿ ಇರುವಾಗಲೇ ಅವ್ರ ಕಣ್ಣಲ್ಲಿ ನೀರು ಬರ್ದಾಗ ನೋಡ್ಕೊಳ್ಳಿ, ನಿಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಆಗ, ಅಲ್ವಾ? ಸತ್ಯವಾದ ಮಾತು. ಬದುಕಿದ್ದಾಗ ಅವ್ರಿಗೆ ಅನ್ನ ಹಾಕಿ ಊಟ ಮಾಡ್ತಾರೆ, ಅವರು ಒಂದು ತುತ್ತು ತಿಂತಾರೆ. ಸತ್ತ ಮೇಲೆ ಸಮಾಧಿ ಮೇಲೆ ನೀವು ಸಾವಿರಾರು ತರದ ಊಟ ಮಡಗಿದ್ರು ಅವ್ರು ತಿನ್ನಲ್ಲ. ಸತ್ತ ಮೇಲೆ ಸಮಾಧಿ ಮೇಲೆ ನೀವು ಸಾವಿರಾರು ತರದ ಊಟ ಮಡಗಿದ್ರು ಅವ್ರು ತಿನ್ನಲ್ಲ. ಬದುಕಿರುವಾಗ ಒಂದು ತುತ್ತು ಅನ್ನ ತಿಂತಾರ ಅವರು. ಕೊಡಿ ಅವ್ರಿಗೆ ಊಟ ಕೊಡಿ. ದೇವ್ರ ಮುಂದ್ಗಡೆ ತಗೊಂಡೋಗಿ ಮುಷ್ಟಾನ್ನ ಇಡ್ತೀವಿ ನಾವು, ಆ ವಿಗ್ರಹದ ಮುಂದ್ಗಡೆ ಮುಷ್ಟಾನ್ನ ಇಡ್ತೀವಿ. ದೇವ್ರು ತಿನ್ನಲ್ಲ ಅಂತ ಗೊತ್ತು, ಆದ್ರೂ ಎಲ್ಲರೂ ತಗೊಂಡೋಗಿ ಇಡ್ತೀವಿ. ಮನೇಲಿ ಅಪ್ಪವ್ವ ತಿಂತಾರೆ ಅಂತ ಎಲ್ಲರಿಗೂ ಗೊತ್ತು, ಅವ್ರಿಗೊಂದು ತನ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. 3 ಮಕ್ಕಳಿದ್ರೆ ನೀನು ಅವ್ರ ಮನೆಗೆ ಹೋಗು, ಇವ್ರ ಮನೆಗೆ ಹೋಗು, ನನ್ನ ಮನೆ ಒಂದೇ ಇರೋದು, ಅಪ್ಪ ಅಮ್ಮನನ್ನ ನಾನು ಸಾಕ್ತೀನಿ ಅಂತ ಜಗಳಾಡೋ ಮಕ್ಕಳು ಯಾವ ಜಗತ್ತಲ್ಲೂ ನಾನು ಕಾಣೆಯಪ್ಪ. ಹೋಗು ಅನ್ನೋರೇ ವಿನಃ ಬಪ್ಪ ನಾನಿದ್ದೀನಿ ನಾನು ಸಾಕ್ತೀನಿ ಅಂತ ಹೇಳೋದಿಲ್ಲ. ಅದಕ್ಕೆ ಇವತ್ತು ಅಪ್ಪ ಕಣ್ಣಿಗೆ ಮರಿಯಾಗಿ ಹೊರಟೋದ್ಮೇಲೆ ಆ ಶಕ್ತಿ ಕುಂದೋಗುತ್ತಂತೆ ನೋಡಿ. ಕೃಷ್ಣ
ಅರ್ಜುನನ ಶಕ್ತಿಯನ್ನು ಹೇಳ್ಕೊಂಡಾಗ ಅರ್ಜುನ ಯಾವ ರೀತಿ ಕೃಶವಾಗಿ ಹೋದ ಹಾಗೆ ತಂದೆ ಎಂಬ ಮಹಾಶಕ್ತಿ ಹೋಗ್ಬಿಟ್ರೆ ಮಕ್ಕಳ ಜವಾಬ್ದಾರಿಯನ್ನ ಅವ್ರು ಬೆಂತಟ್ಟವ್ರು ಯಾರು ಇರೋದಿಲ್ಲ, ಅವ್ರ ಶಕ್ತಿ ಕೊಡೋರು ಯಾರು ಇರೋದಿಲ್ಲ. ಅದಕ್ಕೆ ಅಪ್ಪ ಎನ್ನುವ ದೇವರು ಎಲ್ಲಿ ಓದಿಯೋ ನನ್ನಪ್ಪ, ಎಲ್ಲಿ ಓದಿಯೋ. ನೋವಿನಲ್ಲೂ ನಲಿವಿನಲ್ಲೂ ಮಕ್ಕಳನ್ನು ಸಾಕಿದೆ ಅಪ್ಪ. ನೀನೇ ನನ್ನ ಪಾಲಿನ ದೇವರು. ಅಪ್ಪ ಎನ್ನುವ ದೇವರು ಎಲ್ಲಿ ಹೋದೆಯೋ ನನ್ನಪ್ಪ, ಎಲ್ಲಿ ಹೋದೆಯೋ ಅಪ್ಪ ಎನ್ನುವ ದೇವರು. ನೋವಿನಲ್ಲೂ ನಲಿವಿನಲ್ಲೂ ಮಕ್ಕಳನ್ನು ಸಾಕಿದೆ ಅಪ್ಪ. ಎನ್ನಪ್ಪ ಅಪ್ಪ. ನೋವಿನಲ್ಲೂ ನಲಿವಿನಲ್ಲೂ ಮಕ್ಕಳನ್ನು ಸಾಕಿದೆ. ನಿನ್ನ ಪ್ರೀತಿ ಅರಿಯದೆ ನಾವು ನಿನ್ನ ಪ್ರೀತಿಯ ಕಳೆಕೊಂಡೆವು. ನಿನ್ನ ಪ್ರೀತಿಯ ಅರಿಯದೆ ನಾವು ನಿನ್ನ ದೂರ ಮಾಡಿದೆವು, ನಿನ್ನ ದೂರ ಮಾಡಿದೆವು. ಅಪ್ಪ ಎನ್ನುವ ದೇವರು ನಮ್ಮೊಡನೆ ಇಲ್ಲವೋ ಅಣ್ಣಯ್ಯ, ಅಪ್ಪ ಎನ್ನುವ ದೇವರು. ಬಿಸಿಲು ಮಳೆ ಇಲ್ಲದೆ ಕೂಲಿಯ ಮಾಡಿ ಸಾಕಿದೆ. ಬಿಸಿಲು ಮಳೆ ಇಲ್ಲದೆ ಕೂಲಿಯ ಮಾಡಿ ಸಾಕಿದೆ. ನಮ್ಮೆಲ್ಲರ ತಾಯಿಗೆ ತುತ್ತನ್ನ ನೀಡಿದೆ. ನಮ್ಮೆಲ್ಲರ ತಾಯಿಗೆ ತುತ್ತುವನ್ನ ನೀಡಿದೆ. ತುತ್ತುವನ್ನ ನೀಡಿದ ಅಪ್ಪನಿಗೆ ಮೂರಿಡಿ ಮಣ್ಣ ಹಾಕಿದೆವು. ಅಪ್ಪ ಎನ್ನುವ ದೇವರು ಎಲ್ಲಿ ಹೋದೆಯೋ ನನ್ನಪ್ಪ,